ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರ ಏನು ಇವತ್ತು ಒಳ್ಳೆ ಒಂದು ಶುಭ ಸಂಜೆಯಲ್ಲಿ ಏನು ನಾವು ಈ ಕಾರ್ಯಕ್ರಮವನ್ನ ಎಲ್ಲ ಅವರ ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೋ ಅವರೆಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಅವರ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷ, ನೆಮ್ಮದಿ ಕೊಡಬೇಕು ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ 3 ವರ್ಷಗಳಿಂದ ನಮಗೆ ಯಾವುದೋ ಒಂದು ಆನಂದ್ ರೆಡ್ಡಿ ಅವರ ಒಂದು ವಿಷಯ ಆಗ್ಬೋದು, ಏನೇ ಮಾತಾಡ್ಬೇಕು ಅಂದ್ರೂ ಕೂಡ ನಾವಿಬ್ರು ಒಂದೇ ವೇದಿಕೆ ಮೇಲೆ ಮಾತಾಡಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ ನಂಗೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು ಒಂದು 40 ವರ್ಷಗಳಿಂದ ನಮ್ಮ ತಂದೆಯವರು ಕೂಡ ಕಾಂಗ್ರೆಸ್ ಅಲ್ಲೇ ಇದ್ರು ಮತ್ತು ನಾವು ನಮ್ಮ ಆನಂದ್ ರೆಡ್ಡಿನವರು ಯಾವತ್ತೂ ನಮ್ಮ ಸ್ನೇಹಿತರೊಬ್ಬರ ಕೈಯಲ್ಲಿ ಅವರು ಸುಮಾರು 6 ವರ್ಷ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅವಾಗ ನನಗೆ ಒಬ್ಬ ಸ್ನೇಹಿತರಲ್ಲಿ ಮನವಿ ಮಾಡಿ ಕಳಿಸ್ತಾರೆ, ನೋಡು ಇವತ್ತು ನಮ್ಮ ಜಗದೀಶ್ ಅವ್ರನ್ನ ಕರಿ ಟೌನ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕೆ ಇವತ್ತು ಈ ಸಂದರ್ಭದಲ್ಲಿ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅವರನ್ನ ನಂಬಿದವರು ಯಾರನ್ನು ಕೈ ಬಿಟ್ಟಿಲ್ಲ. ಅವರು ಬೇರೆಯವ್ರ ಕತೆ ಹೆಂಗೋ ನಮ್ಗೆ ಗೊತ್ತಿಲ್ಲ. ನಾವು ಅವರ ಋಣ ತೀರಿಸ್ಬೇಕು ಅಂದ್ರೆ ಯಾವತ್ತೂ ಅವ್ರಿಗೆ ಅವಕಾಶ ಸಿಗ್ತಾದೋ ಅಂತ ಸಂದರ್ಭ ಕಾಯ್ತಾ ಇದ್ದೀವಿ. ಅವ್ರ ಋಣ ತೀರಿಸ್ಬೇಕು, ಅವ್ರಿಗಂತ ಅವಕಾಶ ನಮ್ಮ JDS ಪಕ್ಷ, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಿದ್ದಾರೆ, ನಮ್ಮ ಜನಪ್ರಿಯ ಶಾಸಕರಿದ್ದಾರೆ, ಇಲ್ಲ ನಮ್ಮ ಎಲ್ಲಾ ಮುಖಂಡರು ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ಜವಾಬ್ದಾರಿಯನ್ನ ಯಾವುದೋ ಒಂದು ಚುನಾವಣೆಯಲ್ಲಿ ಅವರನ್ನ ನೀವು ನಿಲ್ಲಿಸಿದ್ದೆ ಆದ್ರೆ ಅವರ ಅಭಿಮಾನಿಗಳಾಗ್ಬೋದು, ಪಕ್ಷದ ಕಾರ್ಯಕರ್ತರಾಗ್ಬೋದು, ಅವ್ರ ಕೈ ಬಿಡುವಂತ ಪರಿಸ್ಥಿತಿನೇ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಯಾಕೆ ಇವತ್ತು ಆನಂದ್ ರೆಡ್ಡಿ ಅವ್ರಿಗೆ ಇದು ಮಾಡ್ತೀನಿ ಅಂದ್ರೆ, ಅವತ್ತು ನಾನು ಮುಳಬಾಗಿಲಿಂದ ಇಲ್ಲಿ ಬಂದ್ರೆ ಒಂದು ಕ್ಷಣನೂ ಯೋಚನೆ ಮಾಡಿಲ್ಲ. ನನಗೂ ಅವ್ರಿಗೂ ಸಂಪರ್ಕ ಕಡಿಮೆ. ಯಾವ ನಂಬಿಕೆ ಇಲ್ಲಿ KH ಮುನಿಯಪ್ಪ ಹತ್ರ ಕರ್ಕೊಂಡೋದ್ರು. ಚಂದ್ರಾರೆಡ್ಡಿ ಅವರು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇರ್ತಾರೆ, ಯಾವ್ದೋ ಮೀಟಿಂಗ್ ಅಲ್ಲಿ ಇರ್ತಾರೆ, ಇಬ್ರು ಖಾಲಿ ಲೆಟರ್ ಪ್ಯಾಡ್ ಕೊಡ್ತಾರೆ, ಸಿಗ್ನೇಚರ್ ಹಾಕಿ ನಮ್ಮ ಆನಂದ್ ರೆಡ್ಡಿ ಅಣ್ಣವ್ರು ನಂಬಿ ನೀನೇ ಬರ್ಕೊಂಡು ಹೋಗ್ಬಿಟ್ಟು KPCC ಅಲ್ಲಿ ಕೊಟ್ಬಿಟ್ಟು ಅಂತೇಳಿ. ಅದು ಅವ್ರ ಕೆಪಾಸಿಟಿ ಅಂದ್ರೆ, ಅಂತ ಒಂದು ಅವ್ರ ದೊಡ್ಡ ಗುಣ. ಇವತ್ತು ಅವ್ರಿಗೆ ಇನ್ನೂ ಅವರು ಇನ್ನ ಉನ್ನತ ಉದ್ಯೋಗಕ್ಕೆ ಹೋಗ್ಬೇಕು. ಇವತ್ತು ನಾನಾಗ್ಬೋದು, ನಮ್ಮ ಆನಂದ್ ರೆಡ್ಡಿ ಆಗ್ಬೋದು, ನಮ್ಮ MR ಮುರಳಿಯಣ್ಣ ಆಗ್ಬೋದು, NRS ಸತ್ಯಣ್ಣ ಆಗ್ಬೋದು, ಎಲ್ಲರೂ ಕೂಡ ನಮ್ಮ ಪಕ್ಷದ ಎಲ್ಲ ನಾಯಕರನ್ನ ಮತ್ತು ನಮ್ಮ ಶಾಸಕರನ್ನ ನಂಬಿ ಪಕ್ಷಕ್ಕೆ ಕರ್ಕೊಂಡು ಬಂದು ಇವತ್ತು ನಮ್ಗೆ ಒಳ್ಳೆ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಮತ್ತೊಂದು ಬಾರಿ ಆನಂದ್ ರೆಡ್ಡಿ ಅಣ್ಣ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ದೇವರು ಎಲ್ಲ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನನಗೆ ಕೊಟ್ಟಿರ್ತಕ್ಕಂಥ 4 ಮಾತು ಮುಗಿಸಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.